ಅಜ್ಜಿ ನಾವಿನ್ನು ಹೊರಡ್ತೀವಿ. ಕಮಲಿ ನಿಂತ್ಕೊ ಒಂದು ನಿಮಿಷ. ರಂಗ ಕಮಲಿ ಇದು ನಿಂಗೆ ತಗೋ. ನಿಂಗೆ ಏನಜ್ಜಿ ಇದು? ರಾತ್ರಿ ಹಾಕೊಳ್ಳೋಕೆ ಡ್ರೆಸ್ ತಂದಿದ್ದೀನಿ. ಅಯ್ಯೋ ಅಜ್ಜಿ ಬ್ಯಾಡ ಅಂತ ಹೇಳಿದ್ನಲ್ಲ. ನೋಡು, ಫಂಕ್ಷನ್ಗೆ ಇದನ್ನೇ ಹಾಕೊಂಡ್ಬರ್ಬೇಕು. ಇದು ನನ್ನ ಆರ್ಡರ್, ಅರ್ಥ ಆಯ್ತಾ? ಅಜ್ಜಿ, ಈ ತರ ಬಂದವರಿಗೆಲ್ಲ ಬಟ್ಟೆ ಕೊಡೋ ಪ್ರೋಗ್ರಾಮ್ ಅಂತ ಹೇಳಿದಿದ್ರೆ ನಾನು ಸಹ 100 ಜನ ಏನು ಇಲ್ದಿರೋರ್ನ ಕರೆಸ್ತಿದ್ದೆ. ನಮ್ಮ ಎಂಗೇಜ್ಮೆಂಟ್ ನೆಪದಲ್ಲಿ ಕಮಲಿ ತರ ಪೂರ್ ಪೀಪಲ್ಗೆ ಹೆಲ್ಪ್ ಆದ್ರೂ ಆಗ್ತಿತ್ತು. ಹನಿಕಾ, ಕಮಲಿ ನನ್ನ ಮೊಮ್ಮಗಳು. ನನ್ನ ಮೊಮ್ಮಗಳಿಗೆ ನಾನು ಗಿಫ್ಟ್ ಕೊಡ್ತೀನಿ. ಕಮಲಿ, ನೀನೇನು ಬೇಜಾರು ಮಾಡ್ಕೋಬೇಡ. ಅಯ್ಯೋ ಇಲ್ಲ ಅಜ್ಜಿ, ನಾವಿನ್ ಬರ್ತೀವಿ. ದುಡ್ಡಿದೆ ಅಂತ ಸ್ಯಾನೆ ಕೊಬ್ಬು ಕಂಬ್ಲಿ ಅವಳಿಗೆ ಎಲ್ಲ ಅವಳು ಅನ್ಕೊಂಡಂಗೆ ಆಯ್ತಾಯ್ತಲ್ವಾ? ಅದಕ್ಕೆ ಸಿಕ್ದಾಗೆಲ್ಲ ಚುಚ್ಚು ಮಾತಾಡಿ ಉರ್ಸ್ತವಳೆ. ನಿಂಗೆ ಅದವಳ ಸ್ವಭಾವ. ಎಲ್ಲದನ್ನ ಅನ್ಸರ್ಸ್ಕೊಂಡು ಹೋಗೋದು ನಿನ್ ಸ್ವಭಾವ. ಕಮಲಿ, ನಿನ್ ತಪ್ಪು ಫೋನ್ ಇಲ್ದೆ ನಿನ್ ತಲುಪೋದು ಸ್ಯಾನೆ ಕಷ್ಟ ಕಣಮಿ. ಅನಿಕಾ ಫೋನ್ ಮಾಡಿದ್ದೆ, ಅವ್ರ ಅಮ್ಮಮ್ಮ ಫೋನ್ ತೆಗ್ದು ಇದೇನು ಕಮಲಿ ಮಾಡ್ರೇನ ಅಂತ ಮಡಗ್ಬಿಟ್ರು. ಶಂಭು, ನಾ ಹೇಳಿದ ಕೆಲ್ಸ ಏನಾಯ್ತು? ಹಾ, ಅದ್ನ ಹೇಳಕ್ಕೆ ಓಡ್ ಬಂದಿವ್ನಿ. ನೀನ್ ಏನ್ ಹೇಳಿದ್ಯೋ ಹಂಗೆ ಮಾಡಿವ್ನಿ ಕಮಲಿ. ಏಯ್, ಏನ್ ಕೆಲ್ಸ? ಅದ ಆಮ್ಯಾಗ ಕೇಳ್ತೀವಿ. ಶಂಭು, ನಾವಿಬ್ರು ಹೊರಡುಮಾ? ಹಾ ಕಮಲಿ, ಬಾ. ಏಯ್ ಇರಿ, ಅದೇನು ಅಂತ ನಂಗೂ ಹೇಳಿ. ಮೊದ್ಲೇ ಟೆನ್ಷನ್ ಆಗಿ ಸಾಯ್ತೀವ್ನಿ. ಸುಮ್ಕೆ ಹೇಳ್ತಿರೋ ಇಲ್ವಾ? ಸರಿ, ನೀನು ನಮ್ ಜೊತೆಗ್ ಬಾ, ಗೊತ್ತಾಯ್ತೈತೆ. ನಾನು ಸಹ 100 ಜನ ಏನು ಇಲ್ದಿರೋರ್ನ ಕರೆಸ್ತಿದ್ದೆ. ನಮ್ಮ ಎಂಗೇಜ್ಮೆಂಟ್ ನೆಪದಲ್ಲಿ ಕಮಲಿ ತರ ಪೂರ್ ಪೀಪಲ್ಗೆ ಹೆಲ್ಪ್ ಆದ್ರೂ ಆಗ್ತಿತ್ತು. ಅನಿಕಾ, ವಾವ್ ಋಷಿ, ನಾನು ಇಲ್ಲ ಅಂದ್ರು ನೀನ್ ನನ್ನ ಹೆಸರೇ ಕೂಗ್ತಿದ್ಯಾ? ಓ ಮೈ ಗಾಡ್, ನನ್ನ ಮೇಲೆ ಅಷ್ಟೊಂದು ಲವ್ವಾ? ನೋಡು, ನೀನ್ ನೆನ್ಸ್ಕೊಂಡಿದ ತಕ್ಷಣ ನಾನು ಬಂದ್ಬಿಟ್ಟೆ. ಬಿಡು ಅನಿಕಾ. ಡೋಂಟ್ ವರಿ ಋಷಿ, ಇಲ್ಲಿ ಯಾರು ಬರಲ್ಲ. ನೀನ್ ನನ್ನ ಬಗ್ಗೆ ನೆನ್ಸ್ಕೊತಿದ್ಯಾ ಅನ್ನೋದು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಲವ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್. ಅನಿಕಾ, ನಿಂಗೀಗಾಗಲೇ ಹೇಳಿದ್ದೀನಿ, ಜಸ್ಟ್ ಸ್ಟೇ ಅವೇ ಫ್ರಮ್ ಮೀ. ಋಷಿ, ನೀನಂದ್ರೆ ನಂಗಾಗಲ್ಲ ಅನಿಕಾ. ನೀನು ಹೀಗೆಲ್ಲ ಆಡೋದು ಆಗಲ್ಲ. ನನ್ನ ಎದುರಿಗೆ ಕಮಲಿ ಅವ್ರನ್ನ ಅವಮಾನ ಮಾಡೋದು ನನ್ನ ಕೈಯಲ್ಲಿ ಸ್ವಲ್ಪನೂ ತಡೆಯೋಕ್ಕಾಗಲ್ಲ. ಲುಕ್, ಈ ಎಂಗೇಜ್ಮೆಂಟ್ ಒಪ್ಕೊಂಡಿದ್ದೀನಿ ಅಂದರೆ ನಿನ್ನ ಒಪ್ಕೊಂಡಿದ್ದೀನಿ ಅಂತಲ್ಲ. ಇಟ್ಸ್ ಜಸ್ಟ್ ಅನ್ ಅಗ್ರಿಮೆಂಟ್. ಅದು ನಿನಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. ಎಲ್ರ ಮುಂದೆ ನನ್ನ ಕೈ ಹಿಡ್ಕೊಂಡು ನಗ್ನಗ್ತಾ ಮಾತಾಡಿಸ್ತಿದ್ರೆ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ ಅನ್ ಮಾತ್ರಕ್ಕೆ ನಿನ್ನ ಒಪ್ಕೊಂಡಿದ್ದೀನಿ ಅಂತಲ್ಲ. ಪ್ರಪಂಚಕ್ಕಷ್ಟೇ ನೀನ್ ನನ್ನ ಫಿಯಾನ್ಸಿ. ರಿಯಲ್ ಲೈಫಲ್ಲಿ ಮಿನಿಮಮ್ 4 ಅಡಿ ಡಿಸ್ಟೆನ್ಸ್ ಅಲ್ಲಿರು. ಇರ್ಬೇಕು.
ಕಮ್ಲಿ ಏನಾಯ್ತು? ಯಾಕಂಗ್ ನೋಡ್ತಿದ್ಯಾ? ನಿಂಗೆ ಮೊದ್ಲೇ ನಾನು ಇಲ್ಲಿಗೆ ಬಂದಂಗ ಅನ್ನಿಸ್ತೈತೆ. ಹೌದಾ? ಕರೆಕ್ಟು ಕಮ್ಲಿ, ನಾವು ಊರಿಗೆ ಹೊಸ್ದಾಗ ಬಂದಾಗ ಕಾಲೇಜ್ ಹುಡಿಕೊಂಡ್ ಬಂದ್ವಲ್ಲ, ಆಗ ನಮ್ಮನ್ನ ನಾಯಿ ಅಟ್ಟಿಸ್ಕೊಂಡ್ ಬಂತಲ್ಲ, ಆಗ ನಾವ್ ಹಿಂಗೆ ಓಡ್ ಬಂದಂಗ ಆಯ್ತಲ್ವಾ? ಅವಾಗಲ್ಲ ಕಣಮ್ಮಿ. ಆದ್ರೂ ಕೆಂಪಣ್ಣ, ನೀನು ನಮ್ ಜೊತೆಗ್ ಬಂದಿದ್ದು ಸ್ಯಾನೆ ಒಳ್ಳೇದಾಯ್ತಲ್ಲ. ನೋಡು, ನಮ್ ಟೀಮ್ಗೆ ಬಲ ಬಂದಂಗಾಯ್ತು. ಮತ್ತೆ ಸುಮ್ಕೆನಾ? ಸಿಗಲಿ ಆ ಬಡ್ಡಿ ಮಗ, ಮುಷ್ಟಿ ಮಾಡಿ ಮೂಗಿಗಿಕ್ಕಿ ನೆಲಕ್ಕೆ ಉರುಳಿಸಿ ನಿಜನೆಲ್ಲ ಕಕ್ಕಂಗ್ ಮಾಡ್ಬಿಡ್ತೀನಿ. ನಿಂಗೆ ಬಾ. ಮಾಮ್, ಯಾಕೆ ಬೇಬಿನ ಹಾಗೆ ಹೇಳ್ಕೊಂಡ್ ಬಂದ್ರಿ? ಏನಾಯ್ತು? ಬೇಬಿ, ನೀನಾದ್ರೂ ಹೇಳು, ಯಾಕೆ ಮಾಮ್ ಸೈಲೆಂಟ್ ಆಗಿದ್ದಾರೆ? ಏನಾಯ್ತು? ರಿಷಿಗೆ ನನ್ನಂದ್ರೆ ಆಗಲ್ವಂತೆ. ನಾನು ಮುಟ್ಟಿದ್ರೆ ಅಸಹ್ಯ ಪಡ್ತಿದ್ದಾನೆ ಮಾಮ್. ಇವತ್ತು ನಮ್ಮ ಎಂಗೇಜ್ಮೆಂಟ್, ಇವತ್ತು ಅವ್ನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಅಂತ ಖುಷಿಯಾಗಿ ಹೋಗಿ ಹಗ್ ಮಾಡ್ಕೊಂಡ್ರೆ ಅವ್ನು ಏನು ಅಂದ ಗೊತ್ತಾ? ಕಮಲಿನ ಅವಮಾನ ಮಾಡೋದನ್ನ ಅವ್ನು ತಡೆಯೋಕ್ಕಾಗಲ್ವಂತೆ. ಅಮ್ಮಮ್ಮ, ಎಂಗೇಜ್ಮೆಂಟ್ ಮುಗಿದ ಮೇಲೂ ಅವನು ಏನಾದರೂ ಅವಳಿಂದೇನೆ ಓಡೋದ್ರೆ ಏನ್ ಮಾಡೋದು? ಬೇಬಿ, ರಿಷಿ ಇವಾಗ ಪಂಜರದಲ್ಲಿ ಸಿಕ್ಕಾಕೊಂಡಿರೋ ಪಕ್ಷಿ ಹಾಗೆ. ಅವನು ಎಷ್ಟೇ ಬಡ್ಕೊಂಡ್ರು ಹಾರೋದಕ್ಕಂತೂ ಆಗಲ್ಲ. ಅವನು ನಿನ್ನನ್ನ ಮದುವೆ ಮಾಡ್ಕೊಳ್ದೆ ಬೇರೆ ಆಪ್ಷನ್ಸೇ ಇಲ್ಲ ಬೇಬಿ. ಅವನ ಕೈಲಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅವನ ಕೋಪನ ನಿನ್ನ ಮೇಲೆ ತೋರಿಸ್ಕೋತಾ ಇದ್ದಾನೆ. ಇಂಥ ಸಮಯದಲ್ಲಿ ನೀನು ಅವನ ವಿಷಯಕ್ಕೆ ಇರಿಟೇಟ್ ಮಾಡಿಕೊಂಡ್ರೆ ಹೇಗಾದ್ರೂ ಈ ಮದುವೆ ನಿಂತು ಹೋಗುತ್ತೆ ಅನ್ನೋದು ಅವನ ಲೆಕ್ಕಾಚಾರ. ಸೊ ಇಂಥ ಸಮಯದಲ್ಲಿ ನೀನೇನ್ ಮಾಡ್ಬೇಕು ಹೇಳು? ನೀನು ಅವನನ್ನ ಇನ್ನಷ್ಟು ಹಚ್ಕೋಬೇಕು. ಇನ್ನೂ ಹೆಚ್ಚಾಗಿ ಅವನನ್ನ ಪ್ರೀತಿಸ್ಬೇಕು. ಆಗ ಆ ಪಂಜರದ ಪಕ್ಷಿ ಹೇಗ್ ದಾರಿಗೆ ಬರಲ್ಲ ಅಂತ ನಾನ್ ನೋಡ್ತೀನಿ. ನಿಜವಾಗ್ಲೂ ನಾ ಅಮ್ಮಮ್ಮ? ಬೇಬಿ, ನಿಮ್ಮ ಅಮ್ಮಮ್ಮ ಹೇಳಿದ ಮಾತನ್ನ ನಂಬು. ಆಗಲೇ ಲೈಫ್ ಚೆನ್ನಾಗಿರೋದು. ಅದಕ್ಕೆ ನಾನೇ ಎಕ್ಸಾಂಪಲ್. ಕಮಲೆ, ಈ ಮನೆನೆಯ? ಇದೇ ಮನೆ ಸಂಭು. ಸಂಭು, ಈಗಾಗ್ಲೇ ನಾನು ಒಂದ್ಕಿತ್ತ ಈ ಮನೆಗ್ ಬಂದೀವ್ನಿ. ಕಮಲೆ, ಏನ್ ಹೇಳ್ತಿದ್ಯಾ? ಹ್ಞೂ ಸಂಭು, ರಚನಂಗೆ ಲೆಟರ್ ಬರ್ದು ಬ್ಲಾಕ್ ಮೇಲ್ ಮಾಡ್ತಿದ್ನಲ್ಲ, ಅವನ್ ಕೊಟ್ಟಿದ್ದು ಇದೇ ಅಡ್ರೆಸ್ಸೇಯ. ಅಂದ್ರೆ ತೇಜಸ್ ಹಿಂಗೆಲ್ಲ ಮಾಡ್ತಾವನ? ಬಡ್ಡಿ ಐದ ನನ್ನ ಕೈಗೆ ಸಿಗ್ಲಿ, ಒಂದ್ ಕೈಲಲ್ಲ 2 ಕೈಲೂ ಸಿಕ್ಬಿಡ್ತೀನಿ ಅವನು. ಓ, ಅವನ್ನ ಸುಮ್ಮನೆ ಬಿಡಬಾರ್ದು. ಬನ್ನಿ ಹೋಗಮ್ಮ.
ಸುಳಿವು ಸಿಕ್ಕಿಲ್ಲ ಅಂತ ಅಂದ್ಲು. ಆದರೆ ಈ ವಿಷಯನ ಹೀಗೆ ಬಿಡೋಕ್ಕಾಗಲ್ಲ. ಗೊತ್ತಿದ್ದು ಸುಮ್ಮನೆ ಇದ್ರೆ ಇದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಅಣ್ಣನಿಗೆ ಎಲ್ಲನೂ ಹೇಳ್ತೀನಿ. ಆ ವಿಡಿಯೋದಲ್ಲಿರೋದು ಯಾವುದೂ ನಿಜ ಅಲ್ಲ. ಅನಿಕಾನೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತೀನಿ. ಋಷಿ, ಅಳಿಯಂದ್ರೆ ಕೋಪ ಮಾಡ್ಕೋಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಡಿ. ಕಾಲ್ ಬಿಡಿ. ಕಾಲ್ ಹಿಡಿದ್ರೆ ಕಾಸು ಬರುತ್ತಾ? ನನಗೆ ಇವತ್ತು ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ತಾನೆ? ಎಲ್ಲಿ ನನ್ನ ದುಡ್ಡು? ರೀ, ದುಡ್ಡಿದ್ದಾಗೆಲ್ಲ ನೀವು ಕೇಳ್ದಷ್ಟು ಕೊಟ್ಟಿದ್ದಾರೆ ತಾನೆ. ಪ್ರತಿ ಸಲ ಈ ಥರ ಹಠ ಮಾಡಿದ್ರೆ ಅಮ್ಮ ಹೇಗ್ರಿ ನಿಭಾಯಿಸ್ತಾರೆ? ಹೌದಾ? ಹಂಗಾದ್ರೆ ನಿಮ್ಮ ಅಮ್ಮಂಗೆ ಸಹಾಯ ಮಾಡ್ಕೊಂಡು ನೀನು ಇಲ್ಲೇ ಬಿದ್ದಿರು. ಅಳಿಯಂದ್ರೆ ಕೋಪ ಮಾಡ್ಕೋಬೇಡಿ. ಸಪ್ನ, ನೀವು ಸುಮ್ಮನಿರು. ಅಳಿಯಂದ್ರೆ ನಿಮ್ಮ ಮಾವ ಇದ್ದಾಗ ಇವಳಿಗೂ ತೇಜಸ್ಗೂ ಏನು ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದೀವಿ. ಆಗ ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ. ಅವ್ರ ಟ್ರೀಟ್ಮೆಂಟ್ಗೆ ಅಂತ ಇರೋ ದುಡ್ಡೆಲ್ಲ ಖರ್ಚಾಗೋಯ್ತು. ಈಗಲೂ ನೀವು ವರದಕ್ಷಿಣೆ ಕೇಳಿದ್ರೆ ಹೇಗೆ ಹೇಳಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಕಷ್ಟ ಕಣ್ಣೀರು ನನ್ನ ಹತ್ರ ಸೇಲ್ ಮಾಡಕ್ಕೆ ಬರಬೇಡಿ. ನೀವೆಷ್ಟೇ ಹೇಳಿದ್ರು ಇವಳು ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ದುಡ್ಡು ಕೊಟ್ಬಿಟ್ಟೇ ಬರಬೇಕು. ರೀ, ಇದು ನಿಮ್ಗೆ ನ್ಯಾಯನಾ? ದುಡ್ಡು ಬಂದಿದ ತಕ್ಷಣ ಅಮ್ಮಂಗೆ ನಾನೇ ಹೇಳ್ತೀನಿ ರೀ ಕೊಡೋಕ್ಕೆ. ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನಗೆ? ಹೋಗಿ ಆ ಕಡೆ. ಏನ್ ಮಾಡ್ಕೊಂಡೆ ಅಣ್ಣ? ನೀನ್ ಯಾರ್ದೋ ಮೇಲಿನ ಕೋಪಕ್ಕೆ ನಿನ್ಗೆ ಯಾಕೆ ಹರ್ಟ್ ಮಾಡ್ಕೋತಿದ್ಯಾ? ನೋಡಿಲಿ. ತಾಯಿ ಕಾಲಿಗೆ ಬಿದ್ದು ಕೇಳ್ಕೊತಾವ್ರೆ. ಅವ್ರ ವಯಸ್ಸಿಗೂ ಮರ್ವಾದೆ ಕೊಡ್ದೆ ಹೀಗೆ ನಡ್ಕತಿದ್ದೀರಾ? ತುಂಬಿದ ಗರ್ಭಿಣಿ ಕಣ್ಣೀರಾಗ್ತಿದ್ರು, ಅವ್ರ ಮಾತನ್ನ ಕೇಳ್ದೆ ಅವ್ರ ಮ್ಯಾಕೆ ಕೈ ಮಾಡ್ತಿದ್ದೀರಲ್ಲ. ಕರುಣೆ, ಮನ್ಸತ್ವ, ಮನ್ಸಾಕ್ಸಿ ಯಾವುದು ಇಲ್ವಾ ಸರ್ ನಿಮ್ಗೆ? ಏಯ್, ಯಾರಮ್ಮ ನೀನು? ಇಲ್ಲಿಗೆ ಬಂದು ನನಗೆ ಪ್ರಶ್ನೆ ಕೇಳ್ತಿದೀಯಾ? ಇವಳು ನನ್ನ ಹೆಂಡತಿ,
ಇವಳನ್ನು ಹೊಡಿತೀನಿ ಬಡಿತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ನಿಲ್ಲಿಸ್ರಿ ಸಾಕು. ನಿಮ್ಮಂತವ್ರ ತವ ನಾನು ಈಟ್ ನಿಧಾನಕ್ಕೆ ಮಾತಾಡಿದ್ದೇ ಇಲ್ಲ. ಏನೋ ದೊಡ್ಡವ್ರವರಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ನನ್ ತವ ಕೂಗಾಡೋದ್ನೆಲ್ಲ ಇಟ್ಕೋಬೇಡಿ. ಅಲ್ಲ, ಈ ಗರ್ವ ಯಾವಾಗ ಬರ್ತೈತೆ ನಿಮ್ಗೆ? ಮದ್ವೆ ಆಗಿದ್ ಕೂಡ್ಲೇನಾ ಅಥವಾ ತಂದೆ ಆಯ್ತೀವ್ನಿ ಇವಳನ್ನ ಬಿಟ್ಟೋಗಕ್ಕಾಗಕ್ಕಿಲ್ಲ ಅನ್ನೋ ಅಹಂಕಾರ ಬಂದ್ಮ್ಯಾಕ? ಹೆಣ್ಣಿನ ಕಡೆಯವರು ತಾವು ಜೀವನ ಪೂರ್ತಿ ದುಡ್ಡಿದ್ನ ತಕೊಂಬಂದು ತನ್ನ ಮಗಳು ಚೆಂದಾಗಿರ್ಲಿ ಅಂತ ಮದ್ವೆ ಮಾಡ್ಕೊಡ್ತಾರೆ. ಅಳಿಯಂಗೆ ವಾಚು, ಚೈನು, ಮದ್ವೆ ಖರ್ಚು, ವರದಕ್ಷಿಣೆ ಎಲ್ಲ ಕೊಟ್ಟು ಕಳ್ಸಿದ್ರು ಸಮಾಧಾನ ಆಗಕ್ಕಿಲ್ಲ ಅಲ್ಲೂರ ನಿಮ್ಗೆ? ನೀವ್ ಹೇಳೋದ್ ಮಾಡ್ಲಿಲ್ಲ ಅಂದ್ರೆ ಹೆಂಡತಿನ ಬಿಟ್ಬಿಡ್ತೀರಾ? ಅದಕ್ಕೆ ಯಾಕೆ ಸರ್ ಮದ್ವೆ ಆಗ್ಬೇಕು? ನಿಮ್ಮನ್ನ ನಂಬಿ ತನ್ನ ಕಡೆಯವ್ರನ್ನೆಲ್ಲ ಬಿಟ್ ಬತ್ತಾಳಲ್ಲ, ಅವಳಗ್ ಕೊಡೋ ಮರ್ವಾದೆ ಇದೇನಾ? ಎಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಜೀವನ ಪೂರ್ತಿ ಬೇರೆಯವ್ರ ಮನೆಯಾಗೆ ಪಾತ್ರೆ ಬಟ್ಟೆ ತೊಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಿ? ನಿಮ್ಮಿಂದ ಆಯ್ತಾಯ್ತಾ? ಮದ್ವೆ ಆದ್ಮ್ಯಾಕೆ ಮನೆಯವ್ರನ್ನೆಲ್ಲ ಬಿಟ್ಬತ್ತಾಳೆ. ತನ್ನ ಹೆಸರು ಜೊತೆಗೆ ಅವಳ ಗಂಡನ ಹೆಸರು ಸೇರಿಸ್ಕತ್ತಾಳೆ. ಅವಳ ಕನ್ಸನ್ನೆಲ್ಲ ಕತ್ತಲಲ್ಲಿ ಬಚ್ಚಿಟ್ಟು ಮನೆನ ಬೆಳಗ್ತಾಳೆ. ಕಷ್ಟಗಳಿಗೆಲ್ಲ ಉತ್ತರ ತನ್ನ ಮಗುನೇ ಅಂತ ತಿಳ್ಕೊಂಡು 9 ತಿಂಗಳು ಒತ್ಕೊಂಡಿರ್ತಾಳೆ. ಇದ್ರಾಗೆ ಒಂದ್ ಕೆಲ್ಸ ನಿಮ್ಮಿಂದ ಮಾಡಕ್ಕಾಯ್ತಾಯ್ತಾ ಸರ್? ನೀವು ಕೇಳ್ಬೋದು, ಈಟೆಲ್ಲ ಮಾತಾಡ್ತಿದ್ಯಲ್ಲ, ನಿಂಗಿದ್ರ ಬಗ್ಗೆ ಏನ್ ಅನುಭವ ಐತೆ ಅಂತ. ನಂಗೆ ಗೊತ್ತು, ನಾನ್ ನಮ್ಮ ಮಗುನ ಹೊಟ್ಟೆಲಿದ್ದಾಗ್ಲೇ ನಮ್ಮಪ್ಪಯ್ಯ ನಮ್ಮ ಮಗುನ ಬಿಟ್ಟೊಂಟೋದ್ರು. ನಿಮ್ಗೂ ಅವ್ರಿಗೂ ಕಾರಣ ಬೇರೆ ಬೇರೆ ಇರ್ಬೋದು, ಆದ್ರೆ ಹುಟ್ಟೋ ಮಗುಗೆ ಅದು ಯಾವುದು ಗೊತ್ತಾಗಕ್ಕಿಲ್ಲ ಸರ್. ಅಪ್ಪ ಸರಿ ಇಲ್ಲ ಅಂದ್ರೆ ಅವಂಗೆ 100 ತಂದೆಯಷ್ಟು ಜವಾಬ್ದಾರಿ ಜಾಸ್ತಿ. ಹುಟ್ಟಕ್ಕೂ ಮೊದ್ಲೇ ಆ ಮಗಿಗೆ ನಿಮ್ಮ ದ್ವೇಷ ಬರಂಗ್ ಮಾಡ್ಕೋಬೇಡಿ ಸರ್. ಪ್ಲೀಸ್. ನಮಗೋಸ್ಕರ ಮಾತಾಡೋಕ್ಕೆ ನಮ್ಮವರೇ ಯಾರು ಬರದೇ ಇರ್ಬೇಕಾರೆ ನೀನು ಯಾರಮ್ಮ? ನಾನು ತೇಜಸ್ ಎಲ್ಲ ಒಂದೇ ಕ್ಲಾಸಲ್ಲಿ ಓದ್ತಿರೋರು. ನನ್ನ ಹೆಸರು ಕಮ್ಲಿ. ಧರ್ಮಸ್ಯ